ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ASPN ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು KCETಯಲ್ಲಿ ಬರುವಂಥ ಮ್ಯಾಟ್ರಿಸಸ್ ಚಾಪ್ಟರ್ ಮೇಲೆ ನಾನು ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಟ್ರಿಕ್ಸ್ ಅನ್ನೋ ಚಾಪ್ಟರ್ ಭಾಳ ಸಿಂಪಲ್ ಚಾಪ್ಟರ್, ಹಾಗೆ ಜಾಸ್ತಿ ವೇಟೇಜನ್ನು ಹೊಂದಿದೆ KCET ಎಕ್ಸಾಮಲ್ಲಿ. ಸೊ ಅದರ ಸಲುವಾಗಿ ನಾನು ಈ ಚಾಪ್ಟರ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಮ್ಯಾಟ್ರಿಕ್ಸ್ ಚಾಪ್ಟರ್ನ ಮೊದಲು ಥಿಯರಿನ ಪ್ರಿಪೇರ್ ಮಾಡಬೇಕು. ಥಿಯರಿ ಪರ್ಫೆಕ್ಟ್ ಇದ್ದರೆ ಮಾತ್ರ ನಿಮಗೆ KCETಯಲ್ಲಿ ಬರುವಂಥ ಎಕ್ಸಾಂಪಲ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನಾನು ಆಲ್ರೆಡಿ ಮ್ಯಾಟ್ರಿಕ್ಸ್ ಮೇಲಿನ ಥಿಯರಿ ಎಲ್ಲ ಕ್ಲಾಸಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ಮೇಲೆ ಕಾಣ್ತಿರುವಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಲ್ಲ ವೀಡಿಯೋಸ್ಗಳು ಸಿಗುತ್ತೆ. ಅದನ್ನು ಕಂಪ್ಲೀಟಾಗಿ ನೋಡಿ, ಸ್ಟಡಿ ಮಾಡಿ ಮ್ಯಾಟ್ರಿಕ್ಸ್. ಆನಂತರ ಈ CET ಕ್ವಶನ್ಸ್ನ ಸಾಲ್ವ್ ಮಾಡಿ ನಿಮಗೆ ಈಸಿಯಾಗಿ ಬರುತ್ತೆ. ಓಕೆ, ಸ್ಟಾರ್ಟ್ ಮಾಡುವ. ಫಸ್ಟ್ ಕ್ವಶನ್ ಇದೆ ನೋಡಿ. ಇಫ್ A is a m×n matrix such that AB and BA are both defined, then B is an. Okay, AB and BA also ಡಿಫೈನ್ಡ್ ಆ್ಯಸ್ ಹಿಯರ್. ಮತ್ತೇನು ಹೇಳ್ತಾ ಇದ್ದಾರೆ, ಬಿದು ಆರ್ಡರ್ ನಾವು ಇಲ್ಲಿ ಬರೀಬೇಕು. ಫಸ್ಟ್ ಏನಿದೆ ನೋಡಿ, ಮ್ಯಾಟ್ರಿಕ್ಸ್ದು ಎ ಮ್ಯಾಟ್ರಿಕ್ಸ್ದು ಆರ್ಡರ್ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೋ ಒಂದು ಆರ್ಡರ್ ಇದೆ, ಅದು ಯಾವ ಆರ್ಡರ್ ಕೊಟ್ಟಿದ್ದಾರೆ, m×n ಇದೆ ಅಂತ ಹೇಳ್ತಾರೆ. ಓಕೆ, ಮ್ಯಾಟ್ರಿಕ್ಸ್ದು ಎದು ಆರ್ಡರ್ ಎಷ್ಟಿದೆ, m×n ಇದೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಎ ಬಿ ಡಿಫೈನ್ ಆಗಿದೆ, ಆಮೇಲೆ ಬಿ ಎ ಡಿಫೈನ್ ಆಗಿದೆ. ಸೊ ಎ ಇಂಟು ಬಿ ನೀವು ಮಲ್ಟಿಪ್ಲೈ ಮಾಡ್ಬೋದು, ಅದೇ ರೀತಿ ಬಿ ಇಂಟು ಎನು ನೀವು ಮಲ್ಟಿಪ್ಲೈ ಮಾಡ್ಬೋದು. ಅದಾದಮೇಲೆ ನೀವು ಬಿ ಮ್ಯಾಟ್ರಿಕ್ಸದ್ದು ಆರ್ಡರ್ ನೀವು ಫೈಂಡ್ ಮಾಡಬೇಕು. ಈ ಬಿ ಮ್ಯಾಟ್ರಿಕ್ಸದ್ದು ಆರ್ಡರ್ ಏನಿದೆ ಅನ್ನೋದನ್ನು ಫೈಂಡ್ ಮಾಡಬೇಕು. ಒಂದು ನಿಮಗೆ ಗೊತ್ತಿರಬೇಕು, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ರೂಲ್ ಏನಿದೆ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ರೂಲು, ಫಸ್ಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ಇದು ಎ ಮ್ಯಾಟ್ರಿಕ್ಸು, ಇದು ಬಿ ಮ್ಯಾಟ್ರಿಕ್ಸ್. ಎ ಮ್ಯಾಟ್ರಿಕ್ಸ್ ಆರ್ಡರ್ ಅಂತೂ ಕೊಟ್ಟಿದ್ದಾರೆ. ಏನಿದೆ ಮ್ಯಾಟ್ರಿಕ್ಸ್ ರೂಲ್ ಅಂದರೆ, ಫಸ್ಟ್ ಮ್ಯಾಟ್ರಿಕ್ಸ್ ಕಾಲಮ್, ಸೆಕೆಂಡ್ ಮ್ಯಾಟ್ರಿಕ್ಸ್ ರೋ, ಎರಡು ಏನಾಗಿರುತ್ತೆ, ಸೇಮ್ ಆಗಿರಬೇಕು ಅಂತ ಇದೆ. ಸೊ ಇವಾಗ ಇವೆರಡು ಡಿಫೈನ್ ಆಗಿದೆ. ಎ ಬಿ ಮ್ಯಾಟ್ರಿಕ್ಸ್ ಅಂದರೆ ಈ ಎನ್ ಆನ್ಸರ್ ಇಲ್ಲಿದೆ, m×n ಅಂದರೆ ಫಸ್ಟ್ ಮ್ಯಾಟ್ರಿಕ್ಸ್ ಕಾಲಮ್ಮು ಅಂದರೆ ಸೆಕೆಂಡ್ ಮ್ಯಾಟ್ರಿಕ್ಸ್ ರೋನು ಈಕ್ವಲ್ ಆಗಿರಲೇಬೇಕು. ಅಂದರೆ ಇದು ಏನಾಗುತ್ತೆ, ಇವಾಗ ಎನ್ ಆಗಿರಲೇಬೇಕು. ಓಕೆ, ಇದು ನಮಗೆ ಇನ್ನೂ ಗೊತ್ತಿಲ್ಲ, ಇದು ಅಷ್ಟೇ ಪೆಂಡಿಂಗ್ ಇಡಿ, ಆಯಿತಾ. ಸೊ ಒನ್ ಹತ್ರ ಸಿಕ್ತು, ಬಿ ಮ್ಯಾಟ್ರಿಕ್ಸ್ದು ಫಸ್ಟ್ ರಿಸಲ್ಟ್ ಏನಿದೆ, ಎನ್ ಇದೆ. ಓಕೆ, ಅದಾದಮೇಲೆ ಬಿ ಇಂಟು ಏನು ಡಿಫೈನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬಿ ಇಂಟು ಏನು ಮಲ್ಟಿಪ್ಲೈ ಮಾಡ್ಬೋದು. ಬಿ ಇಂಟು ಏನು ಮಲ್ಟಿಪ್ಲೈ ಮಾಡಿ ಆಲ್ರೆಡಿ ನಮಗೆ ಇನ್ನೇನು ಗೊತ್ತಾಗಿದೆ ನೋಡಿ, ಬಿ ಮ್ಯಾಟ್ರಿಕ್ಸ್ದು ರೋ ಎನ್ ಇದೆ, ಕಾಲಮ್ ಇನ್ನೂ ಗೊತ್ತಾಗಿಲ್ಲ. ಸೊ ಇದು ನಿಮ್ಮದು ಬಿ ಮ್ಯಾಟ್ರಿಕ್ಸ್, ಇದು ಎ ಮ್ಯಾಟ್ರಿಕ್ಸ್. ಎ ಮ್ಯಾಟ್ರಿಕ್ಸ್ದು ಏನಿದೆ, m×n ಇದೆ. ಅಂದರೆ ಇಲ್ಲಿ ನೋಡಿ, ಇವಾಗ ಬಿ ಮ್ಯಾಟ್ರಿಕ್ಸ್ದು ಕಾಲಮು, ಎ ಮ್ಯಾಟ್ರಿಕ್ಸ್ದು ರೋ ಎರಡು ಸೇಮ್ ಆಗಿರಬೇಕು. ಸೊ ಇಲ್ಲಿ ಎಮ್ ಇದೆ ಅಂದರೆ ಇಲ್ಲಿನೂ ಏನಾಗಿರಬೇಕು, ಆಬ್ವಿಯಸ್ಲಿ ಎಮ್ ಆಗಿರಲೇಬೇಕು. ಅಂತಂದರೆ ಏನಾಯ್ತು, ಇವಾಗ ಬಿ ಮ್ಯಾಟ್ರಿಕ್ಸ್ದು ಆರ್ಡರ್ n×m ಆಗಿರಲೇಬೇಕು. ಸೊ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಇಫ್ ಟೂ ಮ್ಯಾಟ್ರಿಸಸ್ ಆರ್ ಗಿವನ್ ಹಿಯರ್. ಏನಿದೆ, ಎರಡು ಮ್ಯಾಟ್ರಿಕ್ಸ್ ಏನಿದಾವೆ ಈಕ್ವಲ್ ಇದಾವೆ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ರೆಸ್ಪೆಕ್ಟಿವ್ಲಿ. ಎ ಮತ್ತು ಬಿ ವ್ಯಾಲ್ಯೂ ನೀವು ಫೈಂಡ್ ಮಾಡಬೇಕು. ಇಲ್ಲಿ ಏನಿದೆ ಇಕ್ವೇಷನು, a+b = ಅಂದರೆ ಈಕ್ವಲ್ ಇದ್ದರೆ, ಈಕ್ವಲ್ ಮ್ಯಾಟ್ರಿಕ್ಸ್ ಇದ್ದರೆ ಏನು ಕಂಡೀಷನ್ ಇರುತ್ತೆ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಅಂದರೆ ನೀವು ಈಗ ಡೈರೆಕ್ಟಾಗಿ ಏನು ತೊಗೊಂಡ್ಬಿಡ್ತೀರ, a+b = 6. ಆಮೇಲೆ ಇನ್ನೊಂದು ಇಕ್ವೇಷನ್ ಇದೆ, ab = ಏನಾಗುತ್ತೆ, ನೀವು 8 ಇದೆ. ಅಂದರೆ a = 2, ಆಮೇಲೆ b = 4. 4 × 2 ಅಂದರೆ 8 ಬರುತ್ತೆ, 4 + 2 ಅಂದರೆ 6 ಆಗುತ್ತೆ. ಅಂದರೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತಾ, ಇಲ್ಲ. ಇಲ್ಲಿ ನೋಡಿ, ಇದನ್ನು ರಿವರ್ಸ್ ಮಾಡಿದ್ರೂ ಆನ್ಸರ್ ಕರೆಕ್ಟ್ ಆಗುತ್ತೆ. a = 4, b = 2 ತೊಗೊಂಡು ನೋಡಿ, 4 + 2 6 ಆಗುತ್ತೆ. ab × ಅಂದರೆ 4 × 2 ಆನ್ಸರ್ನು 8 ಆಗುತ್ತೆ. ಅಂದರೆ ಇಲ್ಲಿ ಬಿ ಆಪ್ಷನ್ನು ಕರೆಕ್ಟ್ ಆಗ್ತಾ ಇದೆ, ಎ ಆಪ್ಷನ್ನು ಕರೆಕ್ಟ್ ಆಗ್ತಾ ಇದೆ. ಅಂದರೆ ಎ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ 2 ಮತ್ತು 4 ಆಗ್ಬೋದು, ಬಿ ವ್ಯಾಲ್ಯೂ 4 ಮತ್ತು 2 ಆಗ್ಬೋದು. ಅಂದರೆ ಆಪ್ಷನ್ ಎ, ಆಪ್ಷನ್ ಬಿ ಎರಡೂ ಆನ್ಸರ್ ಕರೆಕ್ಟ್ ಇರುತ್ತೆ. ಅದ್ರ ಸಲುವಾಗಿ ಏನಾಗುತ್ತೆ, ನಿಮ್ಮದು ಆಪ್ಷನ್ ಸಿ, ಬೋತ್ ಎ ಆ್ಯಂಡ್ ಬಿ ಆನ್ಸರ್ ಕರೆಕ್ಟ್ ಇರುತ್ತೆ. ನೆಕ್ಸ್ಟ್ ಕ್ವಶನ್. ಇಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ = Aij m×n ಈಸ್ ಕಾಲ್ಡ್ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಇಫ್ Aij = 0. ದೆನ್ ಏನಿದೆ ನೋಡಿ ಆಪ್ಷನ್ಸು, i = j ಆಗುತ್ತಾ, i < j ಆಗುತ್ತಾ, i > ಇವೆಲ್ಲ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ನಿಮ್ಗೆ ಗೊತ್ತಿರಬೇಕು, ಲೋವರ್ ಟ್ರಯಾಂಗಲ್ ಅಂದ್ರೇನು, ಅಪ್ಪರ್ ಟ್ರಯಾಂಗ್ಯುಲರ್ ಅಂದ್ರೇನು. ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತಂದರೆ, ಸೊ ಇದು ನಿಮ್ಮದು ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಅಂದರೆ ನೋಡಿ, ಇಲ್ಲಿ ಟ್ರಯಾಂಗಲ್ ಜನ್ರೇಟ್ ಆಗ್ತಾ ಇದೀನಾ, ಲೋವರ್ ಟ್ರಯಾಂಗ್ಯುಲರ್. ಓಕೆ, ಇದು ನಿಮ್ಮದು ಲೋವರ್ ಟ್ರಯಾಂಗ್ಯುಲರ್. ಅಪ್ಪರ್ ಟ್ರಯಾಂಗ್ಯುಲರ್ ಅಂತಂದರೆ, ಸೊ ಇದು ನಿಮ್ಮದು ಅಪ್ಪರ್ ಟ್ರಯಾಂಗ್ಯುಲರ್. ಸೊ ಇಲ್ಲಿ ನೋಡಿ, ಇಲ್ಲಿ ಮೇಲೆ ಟ್ರಯಾಂಗಲ್ ಜನ್ರೇಟ್ ಆಗ್ತಾ ಇದೆ. ಸೊ ಇದು ಅಪ್ಪರ್ ಟ್ರಯಾಂಗ್ಯುಲರ್, ಇದು ಲೋವರ್ ಟ್ರಯಾಂಗ್ಯುಲರ್. ಏನು ಕಂಡೀಷನ್ ಇದೆಯಪ್ಪ ಅಂದರೆ, ಲೋವರ್ ಟ್ರಯಾಂಗ್ಯುಲರಲ್ಲಿ ಇರುವಂಥ ಎಲಿಮೆಂಟ್ಸು ಇವೆಲ್ಲ ಏನಾಗಿರುತ್ತೆ, 0 ಆಗಿರುತ್ತೆ. ಅಂದರೆ ಯಾವ ರಿಸಲ್ಟ್ಸ್ 0 ಆಗಿರುತ್ತೆ ನೋಡಿ, ಇಲ್ಲಿ ಈ ಡಯಾಗೋನಲ್ ಎಲಿಮೆಂಟ್ಸ್ ಮೇಲೆ ಬರುವಂಥ ಎಲ್ಲ ಎಲಿಮೆಂಟ್ಸ್ ಏನಾಗಿರುತ್ತೆ, 0 ಆಗಿರುತ್ತೆ. ಅಪ್ಪರ್ ಟ್ರಯಾಂಗ್ಯುಲರ್ ಅಂದರೆ ಇದು ಅಪ್ಪರ್ ಟ್ರಯಾಂಗ್ಯುಲರ್, ಇಲ್ಲಿ ಜನ್ರೇಟ್ ಆಗುತ್ತೆ, ಈ ಎಲಿಮೆಂಟ್ಸ್ಗಳೆಲ್ಲ ಏನಾಗಿರುತ್ತೆ, 0 ಆಗಿರುತ್ತೆ. ಓಕೆ, ಇಲ್ಲಿ ಏನಿದೆ ನೋಡಿ ಕಂಡೀಷನ್, ಇದಕ್ಕೆ ಏನಂತ ಕರಿಬೋದು ನೀವು, ಇದಕ್ಕೆ A11 ಅಂತ ಬರೆದ್ರೆ ಇದು
A12 ಆಗಿರುತ್ತೆ, ಇದು A13 ಆಗಿರುತ್ತೆ, ಇದು A23 ಆಗಿರುತ್ತೆ. ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ I ಮತ್ತು J ಕಂಡೀಷನ್ ಏನಿದೆ ಅಂತ. I ಮತ್ತು J ಕಂಡೀಷನ್ ಅಂದರೆ I ಯಾವಾಗಲೂ ಜೇನೇ ದೊಡ್ಡದಿದೆಯಲ್ಲ, ಇಲ್ಲಿ 1 2 1 3 2 3 ಅಂದರೆ J ವ್ಯಾಲ್ಯೂಸ್ ಅಂದರೆ ಕಾಲಮ್ ವ್ಯಾಲ್ಯೂಸ್ ದೊಡ್ಡದಿದೆ, ಅದ್ರ ಸಲುವಾಗಿ ಏನಾಗುತ್ತೆ ಇಲ್ಲಿ I ಈಸ್ ಲೆಸ್ ದ್ಯಾನ್ J ಆಗಿರುತ್ತೆ. I ಸಣ್ಣದಿರುತ್ತೆ, J ದೊಡ್ಡದಿರುತ್ತೆ. ಅಂದರೆ ಇದು ಯಾವುದು ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸಲ್ಲಿ I ಈಸ್ ಲೆಸ್ ದ್ಯಾನ್ J. ಅಂದರೆ ನಿಮ್ದು ಆಪ್ಷನ್ ಏನಾಯ್ತು ಇವಾಗ, ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ, ಅಂದರೆ ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಅಪ್ಪರ್ ಟ್ರಯಾಂಗುಲರ್ ಕೇಳಿದ್ರು ಕೇಳ್ಬೋದು ನಿಮಗೆ. ಅದರಲ್ಲಿ ಅವಾಗ ಏನಾಗುತ್ತೆ ನೋಡಿ, ಇಲ್ಲಿರುವಂಥ ರಿಸಲ್ಟ್ ಇದು ಏನಿದೆ ನೋಡಿ, ಈ ಎಲಿಮೆಂಟ್ ಏನಿದೆ A21, ಇದು A31, ಇದು A32, ಇಲ್ಲೆಲ್ಲನೂ ಏನಿದೆ ರೋ ದೊಡ್ಡದಿದೆ. ಸೊ ಅಂದರೆ ಈಗೇನಾಗುತ್ತೆ I ಈಸ್ ಗ್ರೇಟರ್ ದ್ಯಾನ್ J ಆಗುತ್ತೆ. ಈ ಕಂಡೀಷನ್ ಅಪ್ಪರ್ ಟ್ರಯಾಂಗುಲರ್ ಇರೋದು. ಬಟ್ ಇವಾಗ ಕ್ವಶನ್ ಕೇಳಿರೋದು ಲೋವರ್ ಟ್ರಯಾಂಗುಲರ್ ಅಂದರೆ, ಸೊ ಆಪ್ಷನ್ಸ್ ಬಿ ಕರೆಕ್ಟ್ ಆಗುತ್ತೆ. ಯಾವುದು I ಈಸ್ ಲೆಸ್ ದ್ಯಾನ್ J. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಇಫ್ A ಈಸ್ ಈಕ್ವಲ್ಸ್ ಟು alpha 0 1 1 ಇದೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಆಮೇಲೆ B ಈಸ್ ಈಕ್ವಲ್ಸ್ ಟು 1 0 5 1 ಅಂತ ಕೊಟ್ಟಿದ್ದಾರೆ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಆಲ್ಫಾ ಫಾರ್ ವಿಚ್ A ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು B. ಅಂದರೆ ಈ ಒಂದು ಹಿಂಗೆ ಕೊಟ್ಟಿದ್ದಾರೆ, ನೀವು A ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು B ಇದೆ, ನೀವು ಇಲ್ಲಿ ಆಲ್ಫಾ ವ್ಯಾಲ್ಯೂಸ್ನ ಫೈಂಡ್ ಮಾಡಬೇಕು ಅದಂತ ಆಪ್ಷನ್ಸು ಕೊಟ್ಟಿದ್ದಾರೆ. ಸೊ ಇವಾಗ ನೀವೇನು ಮಾಡಬೇಕು, A ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು B ಅಂದರೆ ಇದನ್ನು A ಸ್ಕ್ವೇರ್ ಅಂದರೆ ಏನಾಗಿರುತ್ತೆ, ಇದು A ಇಂಟು A ಆಗಿರುತ್ತೆ. ಸೊ ಇನ್ನು ಒಂದು ಸತಿ ಎರಡು ಮ್ಯಾಟ್ರಿಕ್ಸನ್ನ ಬರ್ಕೊಂಬಿಡಿ, alpha 0 1 1, ಇಲ್ಲಿನೂ ಸೇಮ್ ಆನ್ಸರ್ ಬರೀತೀವಿ. B ಮ್ಯಾಟ್ರಿಕ್ಸ್ ಏನಿದೆ 1 0 5 1. ಸೊ ಇವಾಗ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ, ಎರಡು ಮಲ್ಟಿಪ್ಲೈ ಮಾಡಿ ಫಾಸ್ಟಾಗಿ. ಆಲ್ಫಾ ಇಂಟು ಆಲ್ಫಾ ಏನಾಗುತ್ತೆ, ಆಲ್ಫಾ ಸ್ಕ್ವೇರ್ ಆಗುತ್ತೆ, ಇದು 0 ಆಗುತ್ತೆ, ಬಿಟ್ಬಿಡಿ. ಮತ್ತು ಫಸ್ಟ್ ರೋ ಮಲ್ಟಿಪ್ಲೈ ಆಯ್ತು ಸೆಕೆಂಡ್ ಕಾಲಮ್, ಆಲ್ಫಾ ಇಂಟು 0 ಅಂದರೆ ಏನಾಗುತ್ತೆ, ಇದು 0 ಆಗುತ್ತೆ, ಆಮೇಲೆ ಇದನ್ನು 0 ಆಗುತ್ತೆ. ಅದಾದಮೇಲೆ ಫಸ್ಟ್ ರೋ ಮಲ್ಟಿಪ್ಲೈ ಆಯ್ತಾ, ಸೆಕೆಂಡ್ ರೋ ಮಲ್ಟಿಪ್ಲೈ ಆಯ್ತಾ ಫಸ್ಟ್ ಕಾಲಮ್, ಆಲ್ಫಾ ಇಂಟು 1 ಆಲ್ಫಾ 1 ಪ್ಲಸ್ 1. ಅದೇ ನಂತರ ಇದನ್ನು ಮಾಡಿದರೆ 1 ಬರುತ್ತೆ. ಈಸ್ ಈಕ್ವಲ್ಸ್ ಟು ಇದು ನಿಮ್ಮದು ಆನ್ಸರ್ ಇದೆ, ಕರೆಕ್ಟಾ? ಸೊ ಇವಾಗ ನೀವು ಕಂಪೇರ್ ಮಾಡಿ, ಇಲ್ಲಿ ಒಂದು ಇಕ್ವೇಷನ್ ಜನ್ರೇಟ್ ಆಗುತ್ತೆ. ಯಾಕೆಂದರೆ ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಇದೆ ಅಂದರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಆಗಬೇಕು. ಆಲ್ಫಾ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 1 ಇಕ್ವೇಷನ್ ಬರ್ತಾ ಇದೆ, ಆಲ್ಫಾ ಪ್ಲಸ್ 1 ಈಸ್ ಈಕ್ವಲ್ಸ್ ಟು 5 ಬರ್ತಾ ಇದೆ. ಸೊ ಈ ಇಕ್ವೇಷನ್ ಕನ್ಸಿಡರ್ ಮಾಡಿದರೆ ಆಲ್ಫಾ ವ್ಯಾಲ್ಯೂ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ 1 ಆಗುತ್ತೆ. ಬಟ್ ಈ ಇಕ್ವೇಷನ್ ಕನ್ಸಿಡರ್ ಮಾಡಿದರೆ ಇಲ್ಲಿ 1 ಹಾಕಿದರೆ ಇದನ್ನು ಸ್ಯಾಟಿಸ್ಫೈ ಆಗಬೇಕು. ಇಲ್ಲಿ ಬರ್ತಾ ಇರೋ ಆನ್ಸರ್ಸು ಪ್ಲಸ್ ಆರ್ ಮೈನಸ್ 1 ಆಗುತ್ತೆ. ಇಲ್ಲಿ ಬರ್ತಾ ಇರುವಂಥ ಆನ್ಸರ್ ಏನಾಗುತ್ತೆ, ಆಲ್ಫಾ ಈಸ್ ಈಕ್ವಲ್ಸ್ ಟು ನೋಡಿ 1 ಶಿಫ್ಟ್ ಮಾಡಿದರೆ 5 ಮೈನಸ್ 1 ಅಂದರೆ 4 ಆಗುತ್ತೆ. ಇಲ್ಲಿ 4 ಬರ್ತಾ ಇದೆ, ಇಲ್ಲಿ 1 ಬರ್ತಾ ಇದೆ, ಅಂದರೆ ಎರಡೆರಡು ವ್ಯಾಲ್ಯೂ ಇರೋದಿಲ್ಲ. ಆಲ್ಫಾ ವ್ಯಾಲ್ಯೂ ಯಾವಾಗಲೂ ಇಲ್ಲಿ ಸಿಂಪ್ಲಿಫೈ ಮಾಡಿದರೆ ಒಂದೇ ವ್ಯಾಲ್ಯೂಸ್ ಬರಬೇಕು. ಸೊ ಅಂದರೆ ಏನಾಗುತ್ತೆ, ನಿಮ್ಮದು ಆಪ್ಷನ್ ಇಲ್ಲಿ ನೋ ರಿಯಲ್ ವ್ಯಾಲ್ಯೂಸ್ ಅಂತ ಕನ್ಸಿಡರ್ ಮಾಡಬೇಕು. ಓಕೆ, ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋಂಥ ಕ್ವಶನ್ ಏನಿದೆ, ಆರ್ಡರ್ನ ನೀವು ಇಲ್ಲಿ ಫೈಂಡ್ ಮಾಡಬೇಕು. ಇಲ್ಲೊಂದು ಮ್ಯಾಟ್ರಿಕ್ಸ್ದು ಇಕ್ವೇಷನ್ಸ್ ಕೊಟ್ಟಿದ್ದಾರೆ. ಏನಿದೆ ಫಸ್ಟ್ ಮ್ಯಾಟ್ರಿಕ್ಸ್ದು ನೀವೇನು ಮಾಡ್ಕೋಬೇಕು, ಇಲ್ಲಿ ಎಲಿಮೆಂಟ್ಸ್ ಬರ್ಕೊಳ್ಳೋದು ಜರೂರಿಲ್ಲ, ಯಾಕಂದರೆ ಅವ್ರು ಕೇಳಿರೋದು ಬರೀ ಆರ್ಡರ್ ಮಾತ್ರ. ಸೊ ಈ ಮ್ಯಾಟ್ರಿಕ್ಸ್ದು ಫಸ್ಟ್ ಮ್ಯಾಟ್ರಿಕ್ಸ್ ಇದೆ, ಅದಾದಮೇಲೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಮತ್ತು ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಇದೆ ಮೈನಸ್, ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಇದೆ, ಕರೆಕ್ಟಾ? ಸೊ ಫಸ್ಟ್ ಮ್ಯಾಟ್ರಿಕ್ಸ್ದು ಏನಿದೆ ಆರ್ಡರು 3 ಇಂಟು 2 ಇದೆ. ಸೊ ಸೆಕೆಂಡ್ ಮ್ಯಾಟ್ರಿಕ್ಸ್ದು ಆರ್ಡರ್ ಏನಿದೆ 2 ಇಂಟು 3 ಇದೆ, ಇದನ್ನು ಕೂಡ 2 ಇಂಟು 3 ಇದೆ, ಕರೆಕ್ಟಾ? ಸೊ ಇವಾಗ ಇದು ಕಂಪ್ಲೀಟ್ ಸಿಂಪ್ಲಿಫೈ ಮಾಡಿದ್ಮೇಲೆ ಲಾಸ್ಟ್ ಬರುವಂಥ ಆನ್ಸರ್ಗೆ ಏನು ಆರ್ಡರ್ ಇರುತ್ತೆ ಅನ್ನೋದನ್ನು ನಾವು ಫೈಂಡ್ ಮಾಡಬೇಕು. ಸೊ ಇವಾಗ ಇವೆರಡು ಫಸ್ಟ್ ಬ್ರ್ಯಾಕೆಟ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸಬ್ಸ್ಟ್ರಾಕ್ಷನ್ ರೂಲ್ ಏನಿದೆ, ಆರ್ಡರ್ ಮಸ್ಟ್ ಬಿ ಸೇಮ್ ದೆನ್ ಓನ್ಲಿ ಆರ್ ಸಿಂಪ್ಲಿಫೈ. ಓಕೆ, ಸೊ ಎರಡು ಆರ್ಡರ್ ಸೇಮ್ ಇದ್ದಾವೆ ಅಂದರೆ ಆನ್ಸರ್ ಏನು ಬರ್ಬೋದು, ಈ ಮ್ಯಾಟ್ರಿಕ್ಸ್ದು ಕಡೆ ಲಾಸ್ಟಿಗೆ 2 ಇಂಟು 3ನೇ ಬರುತ್ತಾ? ಸೊ ಇದು 2 ಇಂಟು 3 ಬಂದರೆ ಇವೆರಡು ಮಲ್ಟಿಪ್ಲೈ ಮಾಡಿದರೆ ಸೊ ಈಸಿಯಾಗಿ ಮಲ್ಟಿಪ್ಲೈ ಮಾಡ್ಬೋದು. ಯಾಕಂದರೆ ಫಸ್ಟ್ ಮ್ಯಾಟ್ರಿಕ್ಸ್ ಕಾಲಮ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಎರಡು ಸೇಮ್ ಇದ್ದಾವೆ. ಅಂದರೆ ಉಳಿದಿದ್ದ ಆನ್ಸರ್ ಏನಿದೆ ಇದು ನಿಮ್ಮದು ರಿಸಲ್ಟಿಂಗ್ ಆನ್ಸರ್ ಆಗಿರುತ್ತೆ. ಅಂದರೆ ಏನಾಯ್ತು, ಇದು 3 × 3 ಆಗಿರುತ್ತೆ. ಸೊ ಇದು ನಿಮ್ಮದು ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನು ಏನಿದೆ ನೋಡಿ. ನೆಕ್ಸ್ಟ್ ಕ್ವಶನ್ ಇಲ್ಲಿ, ಇಫ್ AB ಈಸ್ ಈಕ್ವಲ್ಸ್ ಟು A ಆ್ಯಂಡ್ BA ಈಸ್ ಈಕ್ವಲ್ಸ್ ಟು B, ದೆನ್ ಇಲ್ಲಿ ಕೊಟ್ಟಿರೋಂಥ ಆಪ್ಷನಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ನೋಡಬೇಕು. ಸೊ AB ಈಸ್ ಈಕ್ವಲ್ಸ್ ಟು A ಅಂತ ಕೊಟ್ಟಿದ್ದಾರೆ, ಅಂದರೆ A ಇಂಟು B ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ ಮೇಲೆ ಅದರ ಆನ್ಸರ್ನು ಏನದಕ್ಕೆ ಈಕ್ವಲ್ ಇದೆ, Aಗೆ ಈಕ್ವಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ BA ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದರೆ ಅದರ ಆನ್ಸರ್ ಏನದಕ್ಕೆ ಈಕ್ವಲ್ ಇದೆ, B ಮ್ಯಾಟ್ರಿಕ್ಸ್ಗೆ ಈಕ್ವಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಯಾವುದು ಐಡೆಂಟಿಟಿ ಕರೆಕ್ಟ್ ಆಗುತ್ತೆ ಅನ್ನೋದನ್ನು ನೋಡಬೇಕು. ನಾನು ಏನು ಮಾಡ್ತೀನಿ, ಸೆಕೆಂಡ್ ಇಕ್ವೇಷನ್ ತೊಗೋತಾ ಇದ್ದೀನಿ, BA ಈಸ್ ಈಕ್ವಲ್ಸ್ ಟು B. ಸೊ ಎರಡು ಕಡೆ ನೀವೇನು ಮಾಡಿ, ಎನ ಮಲ್ಟಿಪ್ಲೈ ಮಾಡಿ, ಏನಾಗುತ್ತೆ A ಇಂಟು BA, ಈ ಸೈಡ್ ನಾನು ಏನು ಮಲ್ಟಿಪ್ಲೈ ಮಾಡ್ತೀನಿ, ಇದು AB ಆಯಿತು. ಸೊ ಇವಾಗ ಅಸೋಸಿಯೇಟ್ ಎಲ್ಲ ಸ್ಯಾಟಿಸ್ಫೈ ಇದೆ ಮಲ್ಟಿಪ್ಲಿಕೇಶನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನಲ್ಲಿ. ಸೊ ಅಂದರೆ ಏನಾಗುತ್ತೆ, ಇವಾಗ ಇದನ್ನು AB ಅಂತ ಬರೀಬೋದು ಇಂಟು A, ಇದು ಆ್ಯಸ್ ಇಟ್ ಈಸ್ ಬರೀತೀನಿ ನಾನು. AB ಅಂತಂದರೆ ಏನಿದೆ, ಫಸ್ಟ್ ಹಿಂಟ್ ನಮ್ಗೆ ಕೊಟ್ಟಿದ್ದಾರೆ A ಅಂತ ಇದೆಯಾ. ಸೊ AB ಈಸ್ ಈಕ್ವಲ್ಸ್ ಟು A ಬರೀಬೋದು, ಇದು ಆ್ಯಸ್ ಇಟ್ ಈಸ್ ಬರೀರಿ. ಮತ್ತು AB ಈಸ್ ಈಕ್ವಲ್ಸ್ ಟು A ಆಗುತ್ತೆ. A ಇಂಟು A ಏನಾಯ್ತು, ಇದು A ಸ್ಕ್ವೇರ್. ಸೊ A ಈಸ್ ಈಕ್ವಲ್ಸ್ ಟು ಏನಾಯಿತು ನಿಮ್ಮದು ಆನ್ಸರ್, A
ಎ ಸ್ಕ್ವೇರ್ ಆಗುತ್ತೆ, ಅಂದರೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಸಪೋಸ್ ಸೇಮ್ ಕ್ವಶನ್ನು ಈ ರೀತಿಯೂ ಕೇಳ್ಬೋದು. ಕೆಲವೊಂದು ಸತಿ ಈ ಎ ಸ್ಕ್ವೇರ್ ಇನ್ ದ ಪ್ಲೇಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿನೂ ಕೊಟ್ಟಿರ್ತಾರೆ. ಸೊ ಆವಾಗ ಏನು ಮಾಡಬೇಕು, ಎ ಬಿ ಇಸ್ ಈಕ್ವಲ್ಸ್ ಟು ತೊಗೋಬೇಕು. ಎ ಬಿ ಇಸ್ ಈಕ್ವಲ್ಸ್ ಟು ಎ ತೊಗೊಂಡ್ರೆ ಇವಾಗ ಬಿ ಎರಡು ಕಡೆ ಮಲ್ಟಿಪ್ಲೈ ಮಾಡಿ, ಬಿ ಮಲ್ಟಿಪ್ಲೈ ಮಾಡಿದ್ರೆ ಇದು ಏನಾಗುತ್ತೆ, ಬಿ ಎ ಅಂದರೆ ಬಿ ಆಗುತ್ತೆ. ಇದು ಬಿ ಎ ಅಂತಂದರೆ ಸೆಕೆಂಡ್ ಆಪ್ಷನ್ ನೋಡಿದರೆ ಬಿ ಇದೆ. ಸೊ ಬಿ ಇಂಟು ಬಿ ಅಂದರೆ ಏನಾಗುತ್ತೆ, ಇದು ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿ ಆಗುತ್ತೆ. ಸೊ ಇದು ಕೂಡ ಕರೆಕ್ಟ್ ಇರುತ್ತೆ, ಇದು ಕೂಡ ಕರೆಕ್ಟ್ ಇರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದಿದೆ ನಮ್ಗೆ ಕೊಟ್ಟಿರೋದು, ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ. ಸೊ ಆಪ್ಷನ್ ಸಿ ಅನ್ನೋದಲ್ಲಿ ಕರೆಕ್ಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡುವ. ಏನಿದೆ ನೋಡಿ, ಫಾರ್ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ದೆನ್ ಎ ಟ್ರಾನ್ಸ್ಪೋಸ್ ಎ ಇಂಟು ಎ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ಸ್ ಟು, ಅದು ಆನ್ಸರ್ ಏನಾಗುತ್ತೆ, ಎ ಇಂಟು ಎ ಟ್ರಾನ್ಸ್ಪೋಸ್ ಮಾಡಿದ ಮೇಲೆ ಅದ್ರದ್ದು ಮಲ್ಟಿಪ್ಲಿಕೇಶನ್ ಆನ್ಸರ್ ಯಾವ ಮ್ಯಾಟ್ರಿಕ್ಸ್ ಆಗಿರುತ್ತೆಪ್ಪ ಅಂದರೆ, ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ, ಯೂನಿಟ್ ಮ್ಯಾಟ್ರಿಕ್ಸ್ ಅಂದರೆ ನಲ್ ಮ್ಯಾಟ್ರಿಕ್ಸ್ ಆಗುತ್ತಾ, ಅಥವಾ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತಾ, ಇಲ್ಲಾಂದರೆ ಸ್ಕ್ಯೂ ಸಿಮೆಟ್ರಿಕ್, ಇಲ್ಲಾಂದರೆ ಡೈಗೊನಲ್ ಮ್ಯಾಟ್ರಿಕ್ಸ್. ಸೊ ಇವಾಗ ಫಸ್ಟ್ ಎರಡು ಆಪ್ಷನ್ಸ್ ನೀವು ರಾಂಗ್ ಇರೋದನ್ನು, ಕಂಪ್ಲೀಟಾಗಿ ರಾಂಗ್ ಇರೋದನ್ನು ನೀವು ಮೊದಲು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಯಾವುದಾದ್ರೆ ಯೂನಿಟ್ ಮ್ಯಾಟ್ರಿಕ್ಸ್, ಇದು ಪಾಸಿಬಲ್ ಆಗುತ್ತಾ, ಎ ಇಂಟು ಎ ಟ್ರಾನ್ಸ್ಫರ್, ಯಾವುದಾದ್ರೂ ಎರಡು ಮ್ಯಾಟ್ರಿಕ್ಸ್ ಇದ್ದು ಒಂದು ಮ್ಯಾಟ್ರಿಕ್ಸ್ ತೊಗೊಂಡು ಅದ್ರದ್ದು ಟ್ರಾನ್ಸ್ಫರ್ ತೊಗೊಂಡು ಮಲ್ಟಿಪ್ಲೈ ಮಾಡಿದ ಮೇಲೆ ಐಡೆಂಟಿಟಿ ಕೆಲವೊಂದು ಸತಿ ಬರ್ಬೋದು, ಆದರೆ ಪ್ರತಿ ಸತಿನೂ ಐಡೆಂಟಿಟಿ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಟೋಟಲಿ ರಾಂಗ್ ಆಗಿರುತ್ತೆ. ಅದಾದಮೇಲೆ ಇನ್ನೊಂದು ಯಾವುದು ರಾಂಗ್ ಆಗುತ್ತೆ, ಡೈಗೊನಲ್ ಮ್ಯಾಟ್ರಿಕ್ಸ್. ಡೈಗೊನಲ್ ಮ್ಯಾಟ್ರಿಕ್ಸ್ನೂ ಅದೇ ರೀತಿ. ಡೈಗೊನಲಲ್ಲಿ ಕಂಡೀಷನ್ ಏನಿದೆ, ನಾನ್ ಡೈಗೊನಲ್ ಎಲಿಮೆಂಟ್ಸಾ 0 ಅಂತ ಇದೆ. ಸೊ ನಾನ್ ಡೈಗೊನಲ್ ಎಲಿಮೆಂಟ್ಸ್ ಅಂದರೆ ಯಾವುದೋ ಮ್ಯಾಟ್ರಿಕ್ಸ್ ನೀವು ಮಲ್ಟಿಪ್ಲೈ, ನೀವು ಬೇಕಿದ್ರೆ ಎಕ್ಸಾಂಪಲ್ ತೊಗೊಂಡು ಚೆಕ್ ಮಾಡ್ಬೋದು, ಸಿಂಪಲ್ ಎಕ್ಸಾಂಪಲ್ ತೊಗೊಂಡು ಚೆಕ್ ಮಾಡ್ಬೋದು. ಮಲ್ಟಿಪ್ಲೈ ಮಾಡಿದ್ಮೇಲೆ ನಾನ್ ಡೈಗೊನಲ್ ಎಲಿಮೆಂಟ್ಸ್ 0 ಆಗಲೇಬೇಕಂತಿದೆ ಡೈಗೊನಲ್ ಮ್ಯಾಟ್ರಿಕ್ಸ್. ಸೊ ಕೆಲವೊಂದು ಸತಿ ಆಗುತ್ತೆ, ಕೆಲವೊಂದು ಸತಿ ಆಗೋದಿಲ್ಲ. ಆಗಲಿಲ್ಲ ಅಂದರೆ ಅದು ಟೋಟಲ್ ಆಗಿ ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿದ್ದು ಯಾವುದು, ಸಿಮೆಟ್ರಿಕ್ ಇಲ್ಲ ಅಂದರೆ ಸ್ಕ್ಯೂ ಸಿಮೆಟ್ರಿಕ್. ಓಕೆ, ನಾ ಇವಾಗ ಏನು ಮಾಡ್ತೀನಿ, ಎ ಇಂಟು ಎ ಟ್ರಾನ್ಸ್ಪೋಸ್, ಇದು ಕಂಪ್ಲೀಟ್ ಮ್ಯಾಟ್ರಿಕ್ಸ್ಗೆ ಡಿ ಅಂತ ಕೊಡ್ತೀನಿ. ಕರೆಕ್ಟಾ, ಇದು ಕಂಪ್ಲೀಟ್ ಮ್ಯಾಟ್ರಿಕ್ಸ್ಗೆ ಡಿ ಅಂತ ಕೊಡ್ತೀನಿ. ಸಿಮೆಟ್ರಿಕ್ ಕಂಡೀಷನ್ ಏನಿದೆ ಹೇಳಿ, ಮ್ಯಾಟ್ರಿಕ್ಸ್ದು ಎ ಇಸ್ ಈಕ್ವಲ್ಸ್ ಟು ಎ ಟ್ರಾನ್ಸ್ಪೋಸ್ ಆಗಿದ್ರೆ ಅದಕ್ಕೆ ನೀವು ಸಿಮೆಟ್ರಿಕ್ ಅಂತ ಹೇಳ್ತೀರಾ. ಓಕೆ, ಸೊ ಇವಾಗ ನಾನು ಡಿ ಇಸ್ ಈಕ್ವಲ್ಸ್ ಟು ಡಿ ಟ್ರಾನ್ಸ್ಪೋಸ್ ಅಂತ ಪ್ರೂವ್ ಮಾಡಿದರೆ ಅದು ಸಿಮೆಟ್ರಿಕ್ ಆಗಿರುತ್ತೆ. ಸಪೋಸ್ ನಿಮಗೆ ಡಿ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ಡ್ಯಾಶ್ ಅಂತ ಬಂದರೆ ಅದು ಸ್ಕ್ಯೂ ಸಿಮೆಟ್ರಿಕ್ ಆಗಿರುತ್ತೆ. ಓಕೆ, ನಾನು ಫಸ್ಟ್ ಇದನ್ನು ಚೆಕ್ ಮಾಡ್ತೀನಿ. ಇವಾಗ ಮೊದಲು ಇದನ್ನು ಚೆಕ್ ಮಾಡ್ತೀನಿ, ಸಿಮೆಟ್ರಿಕ್ ಆಗುತ್ತಾ ಇಲ್ಲೋ ಅಂತ. ಓಕೆ, ಸೊ ಡಿ ಇಸ್ ಈಕ್ವಲ್ಸ್ ಟು ಏನು ತೊಗೋಬೇಕು ನಾವು ಇವಾಗ, ಎ ಇಂಟು ಎ ಟ್ರಾನ್ಸ್ಪೋಸ್, ಇದು ನಿಮ್ಮದು ಡಿ ಇದೆನಾ. ಸೊ ಇದಕ್ಕೆ ನಾನು ಟ್ರಾನ್ಸ್ಪೋಸ್ ಅಪ್ಲೈ ಮಾಡ್ಕೊತೀನಿ, ಅಂದರೆ ಇದನ್ನು ಫಸ್ಟ್ ತೊಗೋತಾ ಇದ್ದೀನಿ, ಇದು ಆನ್ಸರ್ ಬರಬೇಕು. ಓಕೆ, ಟ್ರಾನ್ಸ್ಪೋಸ್ ತೊಗೊಂಡ್ರೆ ಇಲ್ಲಿ ನೀವು ಟ್ರಾನ್ಸ್ಪೋಸ್ ತೊಗೋಬೇಕು. ಎ ಇಂಟು ಬಿ ಹೋಲ್ ಟ್ರಾನ್ಸ್ಪೋಸ್ ಅಂದರೆ ಎ ಬಿ ಟ್ರಾನ್ಸ್ಪೋಸ್ ಅಂದರೆ ಏನಿದೆ, ನಿಮ್ಮದು ಫಾರ್ಮುಲಾ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಪ್ರಾಪರ್ಟಿ ಎ ಬಿ ಟ್ರಾನ್ಸ್ಪೋಸ್ ಅಂದರೆ ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ಇದೆ. ಸೊ ಇಲ್ಲಿ ಬಿ ಯಾವುದಾಗುತ್ತೆ, ಇದು ಆಗುತ್ತೆ, ಇದು ಎ ಆಗುತ್ತೆ. ಅಂದರೆ ಇವಾಗ ಅದ್ರ ಪ್ರಕಾರ ಬರೆದ್ರೆ ಎ ಡ್ಯಾಶ್ ಆಫ್ ಹೋಲ್ ಡ್ಯಾಶ್ ಅಂತ ಬರೀಬೋದು. ಅದಾದಮೇಲೆ ಎ ಅಂತಂದರೆ ಏನೇ ಇದೆ, ಸೊ ಇದು ಎ ಟ್ರಾನ್ಸ್ಪೋಸ್ ಆಗುತ್ತೆ. ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್ ಫಸ್ಟ್ ಪ್ರಾಪರ್ಟಿ ಏನಾಗುತ್ತೆ, ಏನೇ ಆಗುತ್ತೆ. ಅದಾದಮೇಲೆ ಇದು ಏನು ಬಂತು, ಎ ಡ್ಯಾಶ್ ಬಂತು. ಸೊ ಎ ಇಂಟು ಎ ಡ್ಯಾಶ್, ಮತ್ತು ನಿಮ್ದು ಯಾವುದು ಆನ್ಸರ್ ಬಂತು, ಇವಾಗ ಡಿ ಮ್ಯಾಟ್ರಿಕ್ಸ್ ಆನ್ಸರ್ ಬಂತು. ನೀವೇನು ತೊಗೊಂಡಿದ್ರೆ ಡಿ ಡ್ಯಾಶ್ ತೊಗೊಂಡಿದ್ರೆ ಆನ್ಸರ್ ಏನು ಬಂತು, ಡಿ ಬಂದರೆ ಇದು ನಿಮ್ಮದು ಸಿಮೆಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಸ್ಕ್ಯೂ ಸಿಮೆಟ್ರಿಕ್ ಆಗ್ತಾನೆ ಇಲ್ಲ, ಯಾಕೆ ಇಲ್ಲಿ ಮೈನಸ್ ಇಲ್ಲಿ ಬಂದೇ ಇಲ್ಲ, ನಿಮ್ಗೆ ಆನ್ಸರ್ ಡಿ ಬಂದುಬಿಡ್ತು ಡೈರೆಕ್ಟಾಗಿ. ಅಂದರೆ ನೀವು ಕೊಟ್ಟಿರೋಂಥ ಎ ಮತ್ತು ಎ ಡ್ಯಾಶ್ ಏನಾಗಿರುತ್ತೆ, ಮಲ್ಟಿಪ್ಲೈ ಮಾಡಿದ್ಮೇಲೆ ಅದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಸೊ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಇರುತ್ತೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ಸೇಮ್ ಟೈಪ್ ಇದೆ ನೋಡಿ. ಫೇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಮೈನಸ್ ಎ ಡ್ಯಾಶ್ ಈಸ್, ಅಗೇನ್ ಇಲ್ಲಿ ಆಪ್ಷನ್ಸ್ ಏನಿದಾವೆ ಇಲ್ಲಿ, ಡೈಗೊನಲ್ ಮ್ಯಾಟ್ರಿಕ್ಸ್ ಇದೆ, ಸ್ಕ್ಯೂ ಸಿಮೆಟ್ರಿಕ್ ಇದೆ, ಆಮೇಲೆ ಸಿಮೆಟ್ರಿಕ್ ಇಲ್ಲ, ನನ್ ಆಫ್ ದಿಸ್. ಸೊ ಡೈಗೊನಲ್ ಮ್ಯಾಟ್ರಿಕ್ಸ್ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಬೇಕಿದ್ರೆ ಟ್ರೈ ಮಾಡಿ ನೋಡಿ, ಅದ್ರದ್ದು ಎ ಮೈನಸ್ ಎ ಡ್ಯಾಶ್ ಎರಡು ಎಕ್ಸಾಂಪಲ್ ತೊಗೊಂಡು ನೋಡಿ. ಎವ್ರಿ ಟೈಮ್ ಇದು ಸ್ಯಾಟಿಸ್ಫೈ ಆಗಲ್ಲ, ಕೆಲವೊಂದು ಸತಿ ಆಗಬಹುದು. ಓಕೆ, ಸೊ ಉಳಿದು ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ರಿಸಲ್ಟ್ಸು. ಸೊ ಫಸ್ಟ್ ನೀವೇನು ಮಾಡಿ, ಎ ಮೈನಸ್ ಎ ಡ್ಯಾಶ್ ಇದಕ್ಕೆ ಮತ್ತೆ ನೀವೇನು ಕೊಡಿ, ಡಿ ಅಂತ ಕೊಡಿ. ಸೊ ಇದು ಚೆಕ್ ಮಾಡಿ, ಇದನ್ನು ಡಿ ಇಸ್ ಈಕ್ವಲ್ಸ್ ಟು ಡಿ ಡ್ಯಾಶ್ ಆನ್ಸರ್ ಥರ ಬರುತ್ತಾ ಇಲ್ಲ ಅಂತ. ಸೊ ಡಿ ಡ್ಯಾಶ್ ಮೊದಲು ಫಸ್ಟ್ ನೀವು ಇದಕ್ಕೆ ಟ್ರಾನ್ಸ್ಪೋಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಇದ್ದರೆ ಏನಾಗುತ್ತೆ, ಡೈರೆಕ್ಟಾಗಿ ಅಪ್ಲೈ ಆಗುತ್ತೆ. ಎ ಟ್ರಾನ್ಸ್ಪೋಸು ಮೈನಸ್ ಎ ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್ ಆಗಿರುತ್ತೆ. ಓಕೆ, ಎ ಡ್ಯಾಶ್ ಆ್ಯಸ್ ಇಟ್ ಈಸ್ ಬರೀ, ಇಲ್ಲಿ ಎ ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್ ಏನಾಗುತ್ತೆ, ಏನೇ ಆಗುತ್ತೆ. ಸೊ ಇದು ನಿಮ್ಮದು ಆನ್ಸರ್ ಬಂತು. ಇದು ಇಸ್ ಈಕ್ವಲ್ಸ್ ಟು ಡಿ ಇದೆನಾ, ಇಲ್ಲ, ಯಾಕೆ ಎ ಮೈನಸ್ ಆಫ್ ಎ ಡ್ಯಾಶ್ ಇದೆ. ಇದರಲ್ಲಿ ನಾನು ಏನು ಮಾಡ್ತೀನಿ, ಮೈನಸ್ ಕಾಮನ್ ತೊಗೋತೀನಿ. ಮೈನಸ್ ಕಾಮನ್ ತೊಗೊಂಡ್ರೆ ಏನಾಗುತ್ತೆ, ಇದು ಎ ಮೈನಸ್ ಎ ಡ್ಯಾಶ್ ಆಗುತ್ತೆ. ಇವಾಗ ನಿಮ್ಮದು ಡಿ ಆನ್ಸರ್ ಬಂತು. ಇಲ್ಲಿ ಡಿ ಆನ್ಸರ್ ಏನಿತ್ತು ನಿಮ್ಮದು, ಫಸ್ಟು ಎ ಮೈನಸ್ ಎ ಡ್ಯಾಶ್ ಇತ್ತು. ಓಕೆ, ಇದು ನಿಮ್ದು ಆನ್ಸರ್ ಬಂತ. ಓಕೆ, ಅಂದರೆ ಇದಕ್ಕೆ ನೀವೇನು ಕೊಡ್ಬೋದು, ಮೈನಸ್ ಡಿ ಅಂತ ಕೊಡ್ಬೋದು. ಡಿ ಡ್ಯಾಶ್ ತೊಗೊಂಡಿದ್ದೀರಾ, ಮೈನಸ್ ಡಿ ಬಂದರೆ ಇದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಅಸಲಾಗಿ ಆಪ್ಷನ್ ಸ್ಕ್ಯೂ ಸಿಮೆಟ್ರಿಕ್ ಇದು ಕರೆಕ್ಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಇದೆ ನೋಡಿ. ಇಫ್ ಎ ಈಸ್ ಈಕ್ವಲ್ಸ್ ಟು 1 3 3 4 ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಒಂದು ಇಕ್ವೇಷನ್ ಕೊಟ್ಟಿದ್ದಾರೆ, ಎ ಸ್ಕ್ವೇರ್ ಮೈನಸ್ ಕೆ ಎ ಮೈನಸ್ 5i ಈಸ್ ಈಕ್ವಲ್ಸ್ ಟು 0, ದೆನ್ ಫೈಂಡ್ ದ ಕೆ ವ್ಯಾಲ್ಯೂ. ಇಲ್ಲಿ ನೀವು ಕೆ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಇಕ್ವೇಷನ್ ಏನಿದೆ ನೋಡಿ, ಎ ಸ್ಕ್ವೇರ್ ಮೈನಸ್
4 ಇಂಟು ಎ ಮೈನಸ್ 5i ಇಸ್ ಈಕ್ವಲ್ಸ್ ಟು 0 ಇದೆ. ಸೊ ಇದಕ್ಕೆ ನೀವು ಎ ಸ್ಕ್ವೇರ್ ವ್ಯಾಲ್ಯೂಸ್ ನೀವು ಫೈಂಡ್ ಮಾಡಬೇಕು. ಅದನ್ನು ಫೈಂಡ್ ಮಾಡಿ ಫಸ್ಟ್ ಮ್ಯಾಟ್ರಿಕ್ಸಲ್ಲಿ ಹಚ್ಚಬೇಕು. ಅದಾದಮೇಲೆ ಕೆ ಇಂಟು ಎ ಮ್ಯಾಟ್ರಿಕ್ಸ್ ಮಾಡಬೇಕು, ಮೈನಸ್ 5 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮಾಡಬೇಕು. ಇಸ್ ಈಕ್ವಲ್ಸ್ ಟು ಅವ್ರು ಏನು ಹೇಳ್ತಾ ಇದ್ದಾರೆ, ಇದು ಜೀರೋ ಮ್ಯಾಟ್ರಿಕ್ಸ್ ಅಂತ. ಜೀರೋ ಮ್ಯಾಟ್ರಿಕ್ಸ್ ಅಂದರೆ ಎಲ್ಲ ಜೀರೋ ಇದ್ದೇ ಇರುತ್ತೆ. ಸೊ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇರುತ್ತೆ. ಸೊ ಇವೆರಡು ಆನ್ಸರ್ ನಿಮ್ಗೆ ಗೊತ್ತಾಗಬೇಕು. ಇದು ಮ್ಯಾಟ್ರಿಕ್ಸ್ನೂ ಗೊತ್ತಿದೆ ನಿಮಗೆ. ಎ ಮ್ಯಾಟ್ರಿಕ್ಸ್ ಏನಿದೆ 1 3 3 4 ಇದೆ, ಕರೆಕ್ಟ್. ಓಕೆ, ಸೊ ಇವಾಗ ನೀವು ಇಲ್ಲಿ ಎ ಸ್ಕ್ವೇರ್ ವ್ಯಾಲ್ಯೂಸ್ ಎಲ್ಲ ವ್ಯಾಲ್ಯೂಸು ಮಾಡಬೇಕಂತ ಏನಿಲ್ಲ. ಕೆಲವೊಂದು ಎರಡು ವ್ಯಾಲ್ಯೂಸ್ ನೀವು ಸಿಂಪ್ಲಿಫೈ ಮಾಡಿದರೆ ಆಗುತ್ತೆ. ನೀವೇನಿದೆ 1 3 3 4 1 3 3 4. ಸೊ ಎರಡು ಎಲಿಮೆಂಟ್ಸನ್ನ ಸಿಂಪ್ಲಿಫೈ ಮಾಡಿ ಹಚ್ಬಿಡಿ. ಸೊ ಓಕೆ, ಫಸ್ಟ್ ಮಲ್ಟಿಪ್ಲೈ ಫಸ್ಟ್ ಕಾಲಮ್ ಅಂದರೆ ಎಷ್ಟಾಗುತ್ತೆ ನೋಡಿ. 1 ಇಂಟು 1 1, 3 ಇಂಟು 3 9. ಸೊ 9 ಪ್ಲಸ್ 1 ಅಂದರೆ ಎಷ್ಟಾಯಿತು, 10 ಆಯಿತಾ. ಸೊ ಇವಾಗ ಎಲ್ಲದರದ್ದು ಫಸ್ಟ್ ಎಲಿಮೆಂಟ್ಸ್ನ ನೀವು ತೊಗೊಳ್ಳಿ. ಎಲ್ಲನೂ ಸಿಂಪ್ಲಿಫೈ ಮಾಡೋಕ್ಕಿಂತ ಇವಾಗ ಫಸ್ಟ್ ಎಲಿಮೆಂಟ್ಸನ್ನ ನೀವು ತೊಗೊತಾ ಹೋಗಿ. ಏನಿದೆ ಇಲ್ಲಿ 10 ಇದೆ, ಮೈನಸ್ ಕೆ ಇಂಟು 1 ಅಂದರೆ ಕೆ ಆಗುತ್ತೆ, ಮೈನಸ್ 5 ಇಂಟು 1 ಅಂದರೆ ಮೈನಸ್ 5 ಆಗುತ್ತೆ, ಈಸ್ ಈಕ್ವಲ್ಸ್ ಟು 0 ಸಿಗ್ತಾ. ಸೊ ಇದಾದಮೇಲೆ 10 ಮೈನಸ್ 5 ಅಂತಂದರೆ 5 ಆಗುತ್ತೆ. ಸೊ ಮೈನಸ್ ಕೆ ಈಸ್ ಈಕ್ವಲ್ಸ್ ಟು ಈ ಪ್ಲಸ್ 5ನ ಈ ಕಡೆ ಶಿಫ್ಟ್ ಮಾಡಿದರೆ ಮೈನಸ್ 5 ಆಗುತ್ತೆ. ಸೊ ಕೆ ಈಸ್ ಈಕ್ವಲ್ಸ್ ಟು 5 ಆನ್ಸರ್ ಆಗಿರುತ್ತೆ. ಸಿಕ್ಬಿಡ್ತಾರೆ. ಎಲ್ಲ ಎಲಿಮೆಂಟ್ಸು ಫೈಂಡ್ ಮಾಡಬೇಕಂತೇನಿಲ್ಲ. ಒಂದಲ್ಲ ಎರಡು ಎಲಿಮೆಂಟ್ಸ್ನ ಸಿಂಪ್ಲಿಫೈ ಮಾಡಿ ನೀವು ಚೆಕ್ ಮಾಡ್ಬೋದು, ಆಯಿತಾ. ಓಕೆ, ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಇನ್ವರ್ಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಸೊ ಈ ಮ್ಯಾಟ್ರಿಕ್ಸ್ ನಾವು ಇನ್ವರ್ಸ್ ಫೈಂಡ್ ಮಾಡಬೇಕು. ಸೊ ಇನ್ವರ್ಸ್ ಮಾಡೋದಂದ್ರೆ ಆಲ್ರೆಡಿ ಗೊತ್ತಿದೆ, ಬೈ ಯೂಸಿಂಗ್ ಎಲಿಮೆಂಟ್ರಿ ಆಪ್ರೇಷನ್. ಆ ಮೆಥಡ್ ಮಾಡ್ತಾ ಇದ್ದರೆ ನಿಮ್ಮದು ಟೈಮ್ ಭಾಳ ಹೋಗುತ್ತೆ. ಶಾರ್ಟ್ಕಟ್ ಮೆಥಡ್ ಏನಪ್ಪ ಅಂದರೆ, ಇವಾಗ ನೀವು ಆಲ್ರೆಡಿ ಒಂದು ರಿಸಲ್ಟ್ ಗೊತ್ತಿದೆ, ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಆನ್ಸರ್ ಕೊಟ್ಟಿರೋದವರೆಲ್ಲ ಇನ್ವರ್ಸ್ ಆನ್ಸರ್ಸ್ ಇದೆ. ಸೊ ಇದ್ರಾಗ ಯಾವುದಾದ್ರೂ ಒಂದು ಆನ್ಸರ್ ನಿಮ್ಗೆ ಕರೆಕ್ಟ್ ಆಗಿರುತ್ತೆ ಆಪ್ಷನ್ಸಲ್ಲಿ. ಸೊ ಎ ಮ್ಯಾಟ್ರಿಕ್ಸ್ ಏನಪ್ಪ ಇದೆ ಇವಾಗ 1 ಮೈನಸ್ 6 3 ಮೈನಸ್ 5 ಇದೆ. ಸೊ ಇವಾಗ ಒಂದೊಂದು ಆಪ್ಷನ್ಸ್ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡಿದೆ, ಯಾವ್ದು ಆನ್ಸರ್ ನಿಮಗೆ ಐಡೆಂಟಿಟಿ ಆನ್ಸರ್ ಬರುತ್ತೆ ಅದು ನಿಮ್ಮದು ಕರೆಕ್ಟ್ ಆಗಿರುತ್ತೆ. ಸೊ ಇವಾಗ ಫಸ್ಟ್ ರಿಸಲ್ಟ್ ಆಪ್ಷನ್ ಎ ತೊಗೋತಾನೆ. ಆಪ್ಷನ್ ಎಲ್ಲಿ ಏನಿದೆ 1/13 ಇದೆ. ಇಲ್ಲಿ 1/13 ಇದ್ದರೆ ಅದನ್ನು 13 ಬಿಟ್ಬಿಡಿ, 5 2 ಮೈನಸ್ 6 2. ಸೊ ಇವಾಗ ಈ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದೆ, ಫಸ್ಟ್ ಎಲಿಮೆಂಟ್ ಆನ್ಸರ್ 1 ಬರಬೇಕಂದ್ರೆ ಇಲ್ಲಿ 13 ಕೊಟ್ಟಿದ್ದಾರೆ ಆಪ್ಷನಲ್ಲಿ. ಅಂದರೆ ಇದರ ಆನ್ಸರ್ ನಿಮಗೆ 13 ಬರಬೇಕು. ಅಂದರೆ 13 ಡಿವೈಡ್ ಬೈ 13 1 ಆಗುತ್ತಾ. ಸೊ 13 ಬರಬೇಕು. ನೋಡಿ ನೋಡಿ ಫಸ್ಟ್ ಮಲ್ಟಿಪ್ಲೈ ಫಸ್ಟ್ ಕಾಲಮ್ 1 ಇಂಟು 5 ಅಂದರೆ 5 ಆಗಿರುತ್ತೆ, ಮೈನಸ್ 6 ಇಂಟು 2 ಅಂದರೆ ಮೈನಸ್ 12 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ಮೇಲೆ 13 ಬರುತ್ತಾ, ಇಲ್ಲ. ಅಂದರೆ ಇದು ನಿಮ್ಮದು ಫಸ್ಟ್ ಆಪ್ಷನ್ ರಾಂಗ್ ಇದೆ ಅನ್ನೋದು. ಸೆಕೆಂಡ್ ಆಪ್ಷನ್ ಏನಿದೆ ನೋಡಿ, ಸೆಕೆಂಡ್ ಆಪ್ಷನಲ್ಲಿ ಫಸ್ಟ್ ಕಾಲಮ್ 5 2 ಇದೆ, ಅಂದರೆ ಅದು ಕೂಡ ರಾಂಗ್ ಆಗೇ ಆಗುತ್ತೆ. ಅದಾದಮೇಲೆ ಥರ್ಡ್ ಆಪ್ಷನ್ ಎಲ್ಲಿದೆ ನೋಡಿ, ಇಲ್ಲಿ ಮೈನಸ್ 5 ಇದೆ, ಇಲ್ಲಿ ಮೈನಸ್ 3 ಇದೆ. ಸೊ ಇದನ್ನು ಚೆಕ್ ಮಾಡಿ ನೋಡಿ. 1 ಇಂಟು ಮೈನಸ್ 5 ಅಂತಂದರೆ ಮೈನಸ್ 5 ಆಯಿತು, ಮೈನಸ್ ಪ್ಲಸ್ ಆಗುತ್ತೆ. ಸೊ ಮೈನಸ್ ಪ್ಲಸ್ ಆದರೆ ಎಷ್ಟಾಗುತ್ತೆ, ಇದು 6 ಇಂಟು 3 ಪ್ಲಸ್ 18 ಆಗುತ್ತೆ. ಓಕೆ, ಇಲ್ಲಿ ಆಲ್ರೆಡಿ 1/13 ಇದೆ. ಸೊ -5 ಪ್ಲಸ್ 18 ಅಂದರೆ ಇದು ಆನ್ಸರ್ 13 ಬಂತ. ಸೊ 13 ಬಂದರೆ 13 ಡಿವೈಡ್ ಬೈ 13 ಕ್ಯಾನ್ಸಲ್ ಆಗಿ ನಿಮ್ಮದು ಐಡೆಂಟಿಟಿ ಆನ್ಸರ್ ಫಸ್ಟ್ ಎಲಿಮೆಂಟ್ 1 ಬಂದೇ ಬರುತ್ತಾ. ಅಂದರೆ ಇದು ನಿಮ್ಮದು ಕರೆಕ್ಟ್ ಇದೆ. ಸೊ ಆದರೂ ನೀವೇನು ಮಾಡಬೇಕು, ಇನ್ನೂ ಉಳಿದಿದ್ದ ಎಲಿಮೆಂಟ್ಸನ್ನು ಕೂಡ ಚೆಕ್ ಮಾಡಿ ನೋಡಿ. ಚೆಕ್ ಮಾಡಿ ನೋಡಿದ ತಕ್ಷಣ ಇಲ್ಲಿ ನಿಮಗೆ ಆನ್ಸರ್ ಎಷ್ಟು ಬರಬೇಕು, ಇದರ ಈ ಪ್ಲೇಸಲ್ಲಿ 0 ಬರಬೇಕು, ಈ ಪ್ಲೇಸಲ್ಲಿ 0 ಬರಬೇಕು, ಮತ್ತು ಇಲ್ಲಿ 1 ಬರಬೇಕು. ಸೊ ಆ ಥರ ಇದ್ದರೆ ನಿಮ್ಮದು ಕಂಪ್ಲೀಟಾಗಿ ಕರೆಕ್ಟಾಗಿ ಇದ್ದೇ ಇರುತ್ತೆ. ಸೊ ನಾನು ಇಲ್ಲಿ ಆಪ್ಷನ್ ಡಿನೂ ಚೆಕ್ ಮಾಡ್ತಾ ಇದ್ದೀನಿ. ಡಿನಲ್ಲಿ ಏನಿದೆ 5 2 ಇದೆ. ಅಂದರೆ ಎಲ್ಲದು ಫಸ್ಟ್ ರಿಮೈನಿಂಗ್ ಎ ಮತ್ತು ಬಿ ಮತ್ತು ಡಿ ಆಪ್ಷನಲ್ಲಿ ಫಸ್ಟ್ ಕಾಲಮ್ ಏನಿದೆ 5 2 ಇದೆ. ಅದು ಆನ್ಸರ್ ಸ್ಯಾಟಿಸ್ಫೈ ಆಗೋದೇ ಇಲ್ಲ. ಸೊ ಆಬ್ವಿಯಸ್ಲಿ ಆಪ್ಷನ್ ಸಿನೇ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ಆಲ್ರೆಡಿ ನಿಮ್ಮದು 2018 KCET ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆ, ಸೊ ಕ್ವಶನ್ ಏನಿದೆ, ಎ ಮ್ಯಾಟ್ರಿಕ್ಸ್ ಇಸ್ ಗಿವನ್, ದೆನ್ ಏನು ಫೈಂಡ್ ಮಾಡಬೇಕು, ಎ ಇಂಟು ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಆನ್ಸರ್ ಏನು ಬರುತ್ತೆ ಅನ್ನೋದನ್ನ ಚೆಕ್ ಮಾಡಬೇಕು. ಸೊ ಮೊದಲು ಎ ಮ್ಯಾಟ್ರಿಕ್ಸ್ ಏನಿದೆ ನೋಡಿ, ಎ ಇಂಟು ಎ ಟ್ರಾನ್ಸ್ಪೋಸ್ ಮಾಡಬೇಕು. ಸೊ ಮೊದಲು ನಾನು ಎ ಮ್ಯಾಟ್ರಿಕ್ಸ್ ಬರೀತೀನಿ, ಕಾಸ್ ಅಲ್ಫಾ ಸೈನ್ ಅಲ್ಫಾ ಮೈನಸ್ ಸೈನ್ ಅಲ್ಫಾ ಕಾಸ್ ಅಲ್ಫಾ. ಸೊ ಇದಾದಮೇಲೆ ಎ ಟ್ರಾನ್ಸ್ಪೋಸ್ ತೊಗೊಂಡ್ರೆ ಏನಾಗುತ್ತೆ, ಅದರದ್ದು ಫಸ್ಟ್ ಇದ್ದಿದ್ದು ಫಸ್ಟ್ ಕಾಲಮ್ ಆಗುತ್ತೆ, ಕಾಸ್ ಅಲ್ಫಾ ಮೈನಸ್ ಸೈನ್ ಅಲ್ಫಾ ಕಾಸ್ ಅಲ್ಫಾ. ಸೊ ಇವಾಗ ಫಾಸ್ಟಾಗಿ ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಫಸ್ಟ್ ಮಲ್ಟಿಪ್ಲೈ ಫಸ್ಟ್ ಕಾಲಮ್, ಕಾಸ್ ಅಲ್ಫಾ ಕಾಸ್ ಸ್ಕ್ವೇರ್ ಅಲ್ಫಾ, ಮೈನಸ್ ಸೈನ್ ಇದೆ. ಸೊ ಇಲ್ಲಿ ಮೈನಸ್ ಇದೆ. ಸೊ ಮೈನಸ್ ಪ್ಲಸ್ ಆಗುತ್ತೆ, ಸೈನ್ ಅಲ್ಫಾ ಸೈನ್ ಸ್ಕ್ವೇರ್ ಅಲ್ಫಾ ಆಗುತ್ತೆ. ಸೊ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಅಂದರೆ ನಿಮ್ಗೆ ಆನ್ಸರ್ ಗೊತ್ತಿದೆ 1 ಆಗುತ್ತೆ. ಓಕೆ, ನೆಕ್ಸ್ಟ್ ರಿಸಲ್ಟ್, ಕಾಸ್ ಅಲ್ಫಾ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ, ಕಾಸ್ ಅಲ್ಫಾ ಸೈನ್ ಅಲ್ಫಾ ಮೈನಸ್ ಸೈನ್ ಅಲ್ಫಾ ಕಾಸ್ ಅಲ್ಫಾ, ಎರಡು ಕ್ಯಾನ್ಸಲ್ ಆಗುತ್ತಾ, ಕ್ಯಾನ್ಸಲ್ ಆಗಿ ಬಂತ ಆನ್ಸರ್ ಏನು 0 ಆಯಿತು. ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ಫಸ್ಟ್ ಕಾಲಮ್, ಸೈನ್ ಅಲ್ಫಾ ಕಾಸ್ ಅಲ್ಫಾ ಸೈನ್ ಅಲ್ಫಾ, ಇಲ್ಲಿ ಮೈನಸ್ ಇದೆ. ಸೊ ಇದು ಮೈನಸ್ ಇದ್ದರೆ ಇದು ಆನ್ಸರ್ ಏನಾಗುತ್ತೆ, ಇವಾಗ ಈ ಎರಡು ರಿಸಲ್ಟ್ ಕ್ಯಾನ್ಸಲ್ ಆಗಿ ಇದು ರಿಸಲ್ಟ್ 0 ಬರುತ್ತೆ. ಸೊ ನೆಕ್ಸ್ಟ್ ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿ, ಸೈನ್ ಅಲ್ಫಾ ಸೈನ್ ಸ್ಕ್ವೇರ್ ಅಲ್ಫಾ ಮತ್ತು ಪ್ಲಸ್ ಕಾಸ್ ಅಲ್ಫಾ ಕಾಸ್ ಸ್ಕ್ವೇರ್ ಅಲ್ಫಾ, ಸೈನ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಅಲ್ಫಾ
1 ಅಂದರೆ ನಿಮ್ಮ ಆನ್ಸರ್ ಏನಾಯ್ತು, ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಯಿತು. ಎಷ್ಟಿದೆ ಆರ್ಡರ್, ಇದು 2 × 2 ಇದೆ. ಸೊ ಅದಕ್ಕೆ I2 ಆನ್ಸರ್ ಆಗುತ್ತೆ. I2 ನಥಿಂಗ್ 2 × 2 ಆರ್ಡರ್ ಇದೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ. ಸೊ ಆಪ್ಷನ್ ಬಿ ಇದು ನಿಮ್ಮದು ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಇದೆ ನೋಡಿ. ಇಫ್ ಎ ಇಸ್ ಈಕ್ವಲ್ಸ್ ಟು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅದಾದಮೇಲೆ ಎ ಇನ್ವರ್ಸ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅದಾದಮೇಲೆ ನೀವೇನು ಪಾಯಿಂಟ್ ಮಾಡಬೇಕು, ಇಲ್ಲಿ ಎಕ್ಸ್ ವ್ಯಾಲ್ಯೂಸನ್ನು ಪಾಯಿಂಟ್ ಮಾಡಬೇಕಾಗಿದೆ. ಓಕೆ, ನಿಮಗೆ ಆಲ್ರೆಡಿ ಗೊತ್ತಿದೆ ಇದು ಫಾರ್ಮುಲಾ ಇನ್ವರ್ಸ್ದೇನಿದೆ, ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಅಂದರೆ ನೀವೇನು ಮಾಡಿ, ಫಸ್ಟ್ 2 ಎಲಿಮೆಂಟ್ಸ್ನ ನೀವು ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಅಂದರೆ ಇಲ್ಲೇನಿದೆ 2x 0 x ಇದು ಎ ಇನ್ವರ್ಸ್ ಆನ್ಸರ್ 0 - 1 2 ಇದೆ. ಸೊ ಫಸ್ಟ್ ಮಲ್ಟಿಪ್ಲೈ ಆಯಿತು, ಫಸ್ಟ್ ಕಾಲಮ್ ಮಾಡಿದರೆ ಏನಾಗುತ್ತೆ ನೋಡಿ, 2x × 1 ಅಂದರೆ 2x ಆಗುತ್ತೆ. ಇದು 0 ಮಾಡಿದರೆ ಮಲ್ಟಿಪ್ಲೈ ಮಾಡಿದರೆ 0ನೇ ಆಗುತ್ತೆ. ಈಸ್ ಈಕ್ವಲ್ಸ್ ಟು ಇಲ್ಲಿ ನಿಮ್ಮದೇನಿದೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸಲ್ಲಿ ಫಸ್ಟ್ ಎಲಿಮೆಂಟು 1 ಇದೆ. ಸೊ ಇಲ್ಲಿ ನಿಮ್ಮದು ಆನ್ಸರ್ 2x ಇದೆ. ಸೊ 2x = 1, x = 1/2. ಎಲ್ಲ ಎಲಿಮೆಂಟ್ ಮಾಡಲೇಬೇಕಂತ ಏನಿದಿಲ್ಲ. ಸೊ ಇದು ಒಂದು ಚೆಕ್ ಮಾಡಿಬಿಟ್ರೆ ಸಾಕು, ನಿಮಗೆ ಗೊತ್ತಾಗ್ಬಿಡುತ್ತೆ ಆನ್ಸರ್ ಏನಿದೆ ಅಂತ. ಸೊ x = ಎಷ್ಟಾಯ್ತು ಇಲ್ಲಿ ಆನ್ಸರ್ 1/2. ಸೊ ಓಕೆ, ನೆಕ್ಸ್ಟ್ ಕ್ವಶನ್ ಇದೆ ನೋಡಿ. ಇಫ್ a² - a + i = 0, ದೆನ್ ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎ. ಸೊ ನಾವು ಇಲ್ಲಿ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎ ಫೈಂಡ್ ಮಾಡಬೇಕು. ಇಕ್ವೇಷನ್ ಏನು ಕೊಟ್ಟಿದ್ದಾರೆ ಇಲ್ಲಿ, a² - a + i = 0. ಕರೆಕ್ಟಾ? ಸೊ ಇವಾಗ ಎರಡು ಇಲ್ಲಿ ನೀವು ಕಂಪ್ಲೀಟಾಗಿ ಎ ಇನ್ವರ್ಸ್ನ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಏನಾಗುತ್ತೆ, ಇಲ್ಲಿ ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿ, ಎ ಇನ್ವರ್ಸ್ ಇಂಟು a². a² ನೀವು a × a ಅಂತ ಬರೀಬೋದು. ನೆಕ್ಸ್ಟ್ ಮೈನಸ್ ಇಲ್ಲಿ a ಇನ್ವರ್ಸ್ ಮಲ್ಟಿಪ್ಲೈ ಮಾಡಿದರೆ ಎ ಇನ್ವರ್ಸ್ ಇಂಟು ಎ ಆಗುತ್ತೆ, ಪ್ಲಸ್ ಈ ಐಕು ಎ ಇನ್ವರ್ಸಿಂದ ಮಲ್ಟಿಪ್ಲೈ ಮಾಡಿ ಈಸ್ ಈಕ್ವಲ್ಸ್ ಟು ಎ ಇನ್ವರ್ಸ್ ಇಂಟು 0 ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದರೆ 0ನೇ ಬರುತ್ತೆ. ಸೊ ನಾನು ಮತ್ತೆ ಅದಕ್ಕೆ 0 ಬರಿತಾ ಇದ್ದೀನಿ. ಸೊ ಇವಾಗ ಇವೆರಡು ಕನ್ಸಿಡರ್ ಮಾಡಿದರೆ ಏನಾಗುತ್ತೆ, ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತೆ. ಇನ್ವರ್ಸ್ ಫಾರ್ಮುಲಾ ಇಂಟು ಎ ಆಯಿತು, ಮೈನಸ್ ಮತ್ತು ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತೆ, ಪ್ಲಸ್ ಎ ಇನ್ವರ್ಸ್ ಇಂಟು ಐ ಅಂದರೆ 1 ಇದ್ದಂಗೆ 1 ಮಲ್ಟಿಪ್ಲೈ ಆಗುತ್ತೆ ಎ ಇನ್ವರ್ಸ್ ಅಂದರೆ ಇದು ಎ ಇನ್ವರ್ಸೇ ಆಗುತ್ತೆ. ಸೊ ಮತ್ತು ಇದು ಐ ಇಂಟು ಎ ಅಂದರೆ ಐ ಅಂದರೆ 1 ಇಂಟು ಎ ಅಂದರೆ ಇದು ಏನಾಗುತ್ತೆ, ಎ ಆಗುತ್ತೆ, ಮೈನಸ್ ಐ ಪ್ಲಸ್ ಎ ಇನ್ವರ್ಸ್ = 0. ಎ ಇನ್ವರ್ಸ್ ಇಲ್ಲೇ ಇಡಿ, ಇದೆರಡನ್ನ ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ. ಏನಾಗುತ್ತೆ ನೋಡಿ, ಮೈನಸ್ ಐದದ್ದು ಈ ಸೈಡ್ ಬಂದರೆ ಪ್ಲಸ್ ಆಗುತ್ತೆ, ಪ್ಲಸ್ ಐದದ್ದು ಈ ಸೈಡ್ ಬಂದರೆ ಮೈನಸ್ ಎ ಆಗುತ್ತೆ. ಇದು ನಿಮ್ಮದು ಆನ್ಸರ್. ಕ್ಲಿಯರ್ ಆಯಿತಾ? ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಇಫ್ a³ = 0 ಅಂದರೆ ಏನ 3 ಸತಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ಮೇಲೆ ಅದರ ಆನ್ಸರ್ ಏನಾಗುತ್ತೆ, 0 ಮ್ಯಾಟ್ರಿಕ್ಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಒಂದು ಇಕ್ವೇಷನ್ ಕೊಟ್ಟಿದ್ದಾರೆ, ಇದನ್ನು ನೀವು ಫೈಂಡ್ ಮಾಡಬೇಕು. a² + a + i = ನೀವು ಫೈಂಡ್ ಮಾಡಬೇಕು ಅದು ಆನ್ಸರ್ ಏನು ಬರುತ್ತೆ ಅನ್ನೋದನ್ನು. ಸೊ ಇವಾಗ ನೋಡಿ, ನಾನು ಇಲ್ಲೇನು ಮಾಡ್ತೀನಿ, i = i - a³ ಅಂತ ಬರೀತೀನಿ. i ಅಂತಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್, a³ ಅಂದರೆ ಎಷ್ಟಿದೆ ನೋಡಿ, 0 ಮ್ಯಾಟ್ರಿಕ್ಸ್ ಇದೆ. ಸೊ i - 0 ಅಂದರೆ ಮತ್ತೆ ವಾಪಸ್ ಐನೇ ಬರುತ್ತಾ. ಓಕೆ, ಈ ರೀತಿ ಬರೀಬೋದಾ. ಇದನ್ನು ನೀವು i³ ಅಂತ ಬರೀರಿ. i³ ಅಂತ ಬರೆದ್ರೆ ಏನಾಗುತ್ತೆ, ಇದು 1³ ಅಂದರೆ ಮತ್ತೆ ಒಳ್ಳೆ ಆನ್ಸರ್ 1 ಆಗುತ್ತೆ. ಸೊ ಅಂದರೆ ಇದು ಆನ್ಸರ್ ವ್ಯಾಲ್ಯೂಸ್ ಏನೂ ಚೇಂಜ್ ಆಗೋಲ್ಲ. ಓಕೆ, ಇವಾಗ ನಾನು a - b³ ಫಾರ್ಮುಲಾ ಹಾಕ್ತೀನಿ. ಅಂದರೆ a³ - b³ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. a³ - b³ ಫಾರ್ಮುಲಾ ಏನಿದೆ, a - b a² + b² + ab ಇದೆ. ಕರೆಕ್ಟಾ? ಸೊ ಇದು a³ - b³ ಫಾರ್ಮುಲಾ. ಕರೆಕ್ಟಾ? ಓಕೆ, ಅದೇ ರೀತಿ ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. ಏನಾಗುತ್ತೆ, ಇದು i - a ಆಯಿತು, ಅದಾದಮೇಲೆ i³ b². ಸೊ ಇದು ಏನಾಗುತ್ತೆ, a² ಇದೆ, a² ಅಂದರೆ i² ಆಯಿತು. ನೆಕ್ಸ್ಟ್ ಪ್ಲಸ್ b² ಅಂದರೆ a² ಆಗುತ್ತೆ. ಅದಾದಮೇಲೆ a ಇಂಟು b, i ಇಂಟು a ಅಂತಂದರೆ ಇದು ಆನ್ಸರ್ ಏನಾಗುತ್ತೆ, ಏನೇ ಆಗುತ್ತಾ. i ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 ಇರುತ್ತೆ. ಸೊ 1 ಇಂಟು a ಅಂದರೆ a ಆಯಿತು. ಸೊ ಇದನ್ನು ಇನ್ನೊಂದು ಸರ್ತಿ ಈ ರೀತಿ ಬರ್ಕೊಳ್ಳಿ, i - a. ಇದನ್ನು ನಾನು ಸಿಂಪ್ಲಿಫೈ ಮಾಡಿ ಬರ್ಕೋತೀನಿ, a ಪ್ಲಸ್ ಫಸ್ಟ್ a², ಆಮೇಲೆ a, ಆಮೇಲೆ i. ಇದೇ ನಿಮ್ಮದು ಕ್ವಶನಲ್ಲಿ ಇರೋದು. ಓಕೆ, 2 ಮ್ಯಾಟ್ರಿಕ್ಸ್ದು ಆನ್ಸರ್ ಇಲ್ಲಿದೆ, ಆಮೇಲೆ ಇಲ್ಲಿ i ಇದೆ. ಸೊ ಇದನ್ನು ಬೇಕಿದ್ರೆ ನೀವು ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, i ಇಂಟು 1 / i - a ಅಂತ ಬರೀಬೋದಾ. ಯಾಕಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಇಷ್ಟ ಶಿಫ್ಟ್ ಆದರೆ ಡಿವಿಷನ್ ಆಗಿರುತ್ತೆ. ಇಲ್ಲಿ ಉಳಿತೇನು, a² + a + i ಇದೆ. ಅಂದರೆ ಇದು i ಅಂತಂದರೆ 1 ಇದ್ದಂಗೆ 1 ಯಾವುದ್ರ ಜೊತೆ ಅನ್ನೋದು ಮಲ್ಟಿಪ್ಲೈ ಮಾಡಿದರೆ ಮತ್ತೆ ಒಳ್ಳೆ ಅದೇ ಆನ್ಸರ್ ಬರುತ್ತೆ. ಇದನ್ನು ಬೇಕಿದ್ರೆ ರಿಮೂವ್ ಮಾಡ್ಬೋದು. 1 / ಅಂದರೆ ಇದನ್ನು ಮೇಲೆ ತೊಗೊಂಡ್ರೆ i - a ಇನ್ವರ್ಸ್ ಆಗುತ್ತೆ. ಸೊ ನಿಮ್ಮದು ಆನ್ಸರ್ ಏನಾಯಿತು, a² + a + i = i - a ಇನ್ವರ್ಸ್ ಆಗಿರುತ್ತೆ. ಸೊ ಓಕೆ, ನೆಕ್ಸ್ಟ್ ಕ್ವಶನ್. ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ 3 × 3 ವಿತ್ ಈಚ್ ಎಂಟ್ರಿ ಈಸ್ 0 or 1 ಈಸ್. ಓಕೆ, ಏನು ಹೇಳ್ತಾ ಇದೆ ಅಂದರೆ ಇಲ್ಲಿ ಕ್ವಶನ್ನು, ನೀವು 3 × 3 ಆರ್ಡರ್ ಮ್ಯಾಟ್ರಿಕ್ಸನ್ನ ತೊಗೊಳ್ಳಿ. ಅದರಲ್ಲಿ ಎಂಟ್ರಿ ಯಾವ್ಯಾವ್ದನ್ನ ಯೂಸ್ ಮಾಡ್ಬೋದು ಅಂದರೆ 0 ಯೂಸ್ ಮಾಡಿ, ಇಲ್ಲಾಂದರೆ 1 ಯೂಸ್ ಮಾಡಿ. ಸೊ ಯೂಸ್ ಮಾಡಿ ಇಂಥ ಎಷ್ಟು ಮ್ಯಾಟ್ರಿಕ್ಸ್ನ ನೀವು
ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಯಾವ ಎಂಟ್ರೀಸ್ ಯೂಸ್ ಮಾಡ್ಬೋದು? 0. ಫಾರ್ ಎಕ್ಸಾಂಪಲ್ 0 ಮ್ಯಾಟ್ರಿಕ್ಸ್ ಎಲ್ಲನೂ 0 ತೊಗೋಬೋದು. ಇದು ಒಂದು ಎಕ್ಸಾಂಪಲ್ ಆಯಿತಾ. ಇಲ್ಲ ಅಂತಂದರೆ ಇದು ಒಂದೇ ನಂಬರ್ ಚೇಂಜ್ ಮಾಡಿ, ಇದು ಒಂದು ಎಕ್ಸಾಂಪಲ್. ಸೊ ಇಲ್ಲ ಎಲ್ಲ ಎಲಿಮೆಂಟ್ಸು 1 1 1 ಅಂತ ಬರೀಬೋದು. ಇಲ್ಲ ಅಂದರೆ 1 1 1 0 0 0 1 1 1. ಸೊ ಇದು ಒಂದು ಎಕ್ಸಾಂಪಲ್. ಸೊ ಈ ರೀತಿ 3x3 ಟೋಟಲ್ ಎಷ್ಟು ಮ್ಯಾಟ್ರಿಸಸ್ ಆಗುತ್ತೆ ಅನ್ನೋದನ್ನು ನೀವು ಫೈಂಡ್ ಮಾಡಬೇಕು. ಸೊ ಇದಕ್ಕೆ ನೀವು ಒಂದು ಕಾಮನ್ ಆಗಿ ಅಬ್ಸರ್ವ್ ಮಾಡಿ, ಇಲ್ಲಿರುವಂಥವು ಎಷ್ಟಿದಾವೆ ಎಲಿಮೆಂಟ್ಸು? 3x3 ಅಂದರೆ 9 ಎಲಿಮೆಂಟ್ಸ್ ಇದಾವೆ. ಓಕೆ, ಈಚ್ ಎಂಟ್ರಿ ಅಂದರೆ ಇಲ್ಲಿ 9 ಪ್ಲೇಸಸ್ ಇದಾವೆ. ಸೊ ಈಚ್ ಎಂಟ್ರಿ ಯಾವ್ಯಾವುದರಿಂದ ಮಾಡ್ಬೋದು? ಇಲ್ಲಿ 0 ಇಲ್ಲ ಅಂದರೆ 1ಇಂದ ಮಾಡ್ಬೋದು. ಎಲ್ಲ ಪ್ಲೇಸಲ್ಲಿ 0 ಇಲ್ಲ 1, ಎರಡೇ ನಂಬರ್ ಕೊಟ್ಟಿರೋದು. ಅಂದರೆ ಚಾನ್ಸಸ್ ಇರೋ ಪ್ಲೇಸಸ್ ಎಷ್ಟಿದೆ? 2 ಇದೆ. ಸೊ ಚಾನ್ಸಸ್ ಇರುವಂಥ ನಂಬರ್ಸ್ ಎಷ್ಟಿದೆ? 2 ಇದಾವೆ ಈಚ್ ಪ್ಲೇಸಸಲ್ಲಿ. ಟೋಟಲ್ ಎಷ್ಟು ಪ್ಲೇಸ್ ಇದೆ? 9 ಇದೆ. ಅಂದರೆ ಅದಕ್ಕೆ 2⁹9 ಮಾಡಬೇಕು. 2⁹9 ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ? 512. ಇದು ನಿಮ್ಮದು ಆನ್ಸರ್ ಆಗಿರುತ್ತೆ. ಅಂದರೆ ಈಚ್ ಪ್ಲೇಸಸಲ್ಲಿ 1 ಇಲ್ಲ ಯೂಸ್ ಮಾಡಬೇಕಿಲ್ಲ 0 ಯೂಸ್ ಮಾಡಬೇಕು. ಅಂದರೆ 2 ಪಾಸಿಬಲ್ ಇದ್ದಾವೆ. ಆದರೆ ಈ ಪ್ಲೇಸಸ್ ಎಷ್ಟಿದ್ದಾವೆ? 9 ಪ್ಲೇಸಸ್ ಇದ್ದಾವೆ. ಅದ್ರ ಸಲುವಾಗಿ ಏನಾಗುತ್ತೆ? ಇದು 2⁹9 ಆಗುತ್ತೆ. ಅದರದ್ದು ಸಿಂಪ್ಲಿಫೈ ಮಾಡಿ 512 ಆಗುತ್ತೆ. ಸೊ ಇದು ನಿಮ್ಮದು ಆನ್ಸರ್ ಆಗಿರುತ್ತೆ. ಓಕೆ, ಸೊ ಇದು ಆಗಿತ್ತು ಇಲ್ಲಿವರೆಗೂ ಮ್ಯಾಟ್ರಿಸಸ್ ಮೇಲೆ ಡಿಸ್ಕಷನ್ ಮಾಡಿದ್ದು. ಸೊ ಇನ್ನು ಮುಂದೆ ನೆಕ್ಸ್ಟ್ ಎಕ್ಸಾಂಪಲ್ಸ್ನ ನೆಕ್ಸ್ಟ್ ವಿಡಿಯೋಲಿ ಡಿಸ್ಕಸ್ ಮಾಡುವ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.